ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಎಲ್ಲರೂ ಆರಾಮಾಗಿದ್ದೀರಾ ಅಂತ ಭಾವಿಸ್ತೀನಿ. ಸೊ ಇವತ್ತಿನ ವ್ಲಾಗ್ ಏನಾಗಿರುತ್ತೆ ಅಂತಂದ್ರೆ, ನೀವೆಲ್ಲ ಕೇಳ್ತಾ ಇದ್ರಿ ನಾನು ಬ್ಲೌಸ್ ಕಲೆಕ್ಷನ್ ಮಾಡಿ ಅಂತ. ಸೊ ನನ್ನ ಹತ್ರ ಇರೋ ಸ್ಯಾರೀಸ್ ಅಲ್ಲಿ ಸ್ವಲ್ಪ ಬ್ಲೌಸ್ ನಾನು ತಗೊಂಡು ನಿಮ್ಗೆ ತೋರಿಸ್ತಾ ಇದ್ದೀನಿ. ನನಗಿಷ್ಟ ಆಗಿರೋ ಅಂತ ಬ್ಲೌಸ್ಗಳು ವರ್ಕ್ಗಳನ್ನ ನಾನು ನಿಮ್ಗೆ ವಿಡಿಯೋ ಮುಖಾಂತರ ತೋರಿಸ್ತೀನಿ. ಸೊ ಇಷ್ಟ ಆದ್ರೆ ಈ ವಿಡಿಯೋನ ಒಂದು ಲೈಕ್ ಮಾಡಿ. ಎಷ್ಟೊಂದು ಜನ ಸಬ್ಸ್ಕ್ರೈಬ್ ಮಾಡ್ದಿರಾ ನೋಡ್ತಾ ಇದ್ದೀರಾ. ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ, ನನಗೂ ಹೆಲ್ಪ್ ಆಗುತ್ತೆ. ನನಗೂ ಮುಂದೆ ಯಾವ ತರ ವಿಡಿಯೋಸ್ ಮಾಡಬೇಕು ಅಂತ ನನಗೂ ಹೆಲ್ಪ್ ಮಾಡಿ. ಒಂದು ಕಮೆಂಟ್ ಮುಖಾಂತರ ಲೈಕ್ ಮಾಡಿ, ಆದಷ್ಟು ಫ್ಯಾಮಿಲಿ ಅಂಡ್ ಫ್ರೆಂಡ್ಸ್ಗೆ ಶೇರ್ ಮಾಡಿ. ಸೊ ಬನ್ನಿ ಫ್ರೆಂಡ್ಸ್, ಇವಾಗ ನಾನು ಒಂದೊಂದೇ ಬ್ಲೌಸ್ ಯಾವ ತರ ಇರುತ್ತೆ ಅಂತ ನಾನು ತೋರಿಸ್ತೀನಿ. ಸೊ ಫಸ್ಟ್ ಬ್ಲೌಸ್ ಬಂದ್ಬಿಟ್ಟು ನೋಡಿ, ಈ ಬ್ಲೌಸು. ಸೊ ಫ್ರೆಂಡ್ಸ್ ನೋಡಿ, ಇದು ಫಸ್ಟ್ ಕಲೆಕ್ಷನ್. ಇದು ಯಾವ ತರ ವರ್ಕ್ ಮಾಡಿದ್ದಾರೆ ಅಂತ ಅಂದ್ರೆ, ಇದು ಗೋಲ್ಡ್ ಕಲರ್ ಅಲ್ಲಿ ಎಂಬೋಸ್ ಮಾಡಿದ್ದಾರೆ. ಮತ್ತೆ ಸ್ಮಾಲ್ ಬೀಟ್ಸ್ ಇಂದ ಡಿಸೈನ್ ಮಾಡಿದ್ದಾರೆ ನೋಡಿ. ಹಂಗೆ ಸ್ವಲ್ಪ ಸಣ್ಣದಾಗಿ ಮುತ್ತಿಂದು ಕೂಡ ಒಂದೊಂದೇ ಬೀಟ್ಸ್ ಹಾಕಿದ್ದಾರೆ. ಈ ಸ್ಯಾರಿ ಬಂದ್ಬಿಟ್ಟು ಬ್ಲೂ ಕಲರ್ ಇರೋದ್ರಿಂದ ಬ್ಲೂ ಕಲರ್ ಅಲ್ಲಿ ಫ್ಲವರ್ ಆಗಿ ಫ್ಲವರ್ ವರ್ಕ್ ಮಾಡಿದ್ದಾರೆ ಬ್ಲೂ ಕಲರ್ ಅಲ್ಲಿ. ಮಧ್ಯದಲ್ಲಿ ಮಾತ್ರ ಒಂದು ಸ್ಟೋನ್ ಕೊಟ್ಟಿದ್ದಾರೆ. ಮತ್ತೆ ಈ ತರ ಹ್ಯಾಂಗಿಂಗ್ ಪರ್ಲ್ ಮುತ್ತಿಂದ್ರಲ್ಲಿ ಹ್ಯಾಂಗಿಂಗ್ ತರ ಮಾಡಿದ್ದಾರೆ. ಇದು ಸ್ವಲ್ಪ ಎಕ್ಸ್ಟ್ರಾ ಲುಕ್ ಆಡ್ ಆಗುತ್ತೆ ನಾವು ಹಾಕೊಂಡಾಗ. ಮತ್ತೆ ಇಲ್ಲಿ ನೋಡಿ, ಸ್ಮಾಲ್ ಬೀಟ್ಸ್ ಹಾಕ್ಬಿಟ್ಟು ಬ್ಲೂ ಕಲರ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಸೊ ಫ್ರೆಂಡ್ಸ್ ನೋಡಿ, ಸ್ಲೀವ್ಸ್ ವರ್ಕ್ ಯಾವ ತರ ಇದೆ ಅನ್ಬಿಟ್ಟು. ಸ್ಲೀವ್ಗೂ ಕೂಡ ಇವರು ಬ್ಲೂ ಕಲರ್ ಸ್ಯಾರಿ ಇರೋದ್ರಿಂದ ಬ್ಲೂ ಕಲರ್ ಅಲ್ಲೇನೆ ವರ್ಕ್ ಮಾಡಿದ್ದಾರೆ. ಮತ್ತೆ ಇಲ್ಲೂ ಕೂಡ ಎಂಬೋಸ್ ಮಾಡಿದ್ದಾರೆ ಗೋಲ್ಡ್ ಕಲರ್ ಅಲ್ಲಿ. ತುಂಬಾ ಮೈನ್ಯೂಟ್ ಆಗಿ ಚೆನ್ನಾಗಿ ವರ್ಕ್ ಮಾಡ್ಕೊಟ್ಟಿದ್ದಾರೆ ಇದನ್ನ. ಇದರಲ್ಲೂ ಕೂಡ ಪರ್ಲ್ ಅಲ್ಲಿ ಹ್ಯಾಂಗಿಂಗ್ ತರ ಮಾಡ್ಕೊಟ್ಟಿದ್ದಾರೆ. ಈ ಸ್ಲೀವ್ ಅದಕ್ಕೋಸ್ಕರ ನಾನು ಹಾಫ್ ಸ್ಲೀವ್ ತರ ಇಡಿಸ್ಕೊಂಡಿದ್ದೀನಿ. ಈ ಪರ್ಲ್ ಡಿಸೈನು ಸ್ವಲ್ಪ ಮುಂದೆ ಬಂದಾಗ ಕಾಣುತ್ತೆ ಅನ್ಬಿಟ್ಟು. ಸೊ ಇದು ತುಂಬಾ ಲುಕ್ ಆಗಿ ಕಾಣುತ್ತೆ ಫ್ರೆಂಡ್ಸ್ ಇದು ಕೂಡ. ಸೊ ಇಲ್ಲೆಲ್ಲ ಮೈನ್ಯೂಟ್ ವರ್ಕ್ ಮಾಡೋದ್ರಿಂದ ಬ್ಯಾಕ್ ಡಿಸೈನು ಕೂಡ ನೀಟಾಗಿ ಕವರ್ ಆಗುತ್ತೆ. ಫ್ರಂಟ್ ಅಲ್ಲೂ ಆಸ್ ಯೂಶುವಲ್ ಫ್ರಂಟ್ ಅಲ್ಲೂ ಸೇಮ್ ಇದೇ ತರ ಲೇಸ್, ಗೋಲ್ಡನ್ ಕಲರ್ ಲೇಸ್ ಕೊಟ್ಬಿಟ್ಟು ಇವ್ರು ಈ ತರ ವರ್ಕ್ ಮಾಡಿದ್ದಾರೆ. ಇದನ್ನೆಲ್ಲ ಹ್ಯಾಂಡ್ ವರ್ಕ್ ಅಲ್ಲೇ ಮಾಡಿಸಿರೋದು ಫ್ರೆಂಡ್ಸ್ ನಾವು. ಈ ಬ್ಲೌಸ್ಗೆ ಏನಿಲ್ಲ ಅಂದ್ರೂ ನಾನು ಒಂದು 3000 ಅಷ್ಟು ಪೇ ಮಾಡಿದೀನಿ. ಇದು ತುಂಬಾ ಒಂದು 5 years ಬ್ಯಾಕ್ ನಾನು ಮಾಡಿಸ್ಕೊಂಡಿರೋದು. ಅವಾಗೇ ನಾನು 3000 ಪೇ ಮಾಡಿದೀನಿ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ನೀವು ಕಮೆಂಟ್ ಮಾಡಿ ಯಾವ ತರ ಇದೆ ಅನ್ಬಿಟ್ಟು. ನಂಗೆ ತುಂಬಾ ಇಷ್ಟ ಆಗಿದೆ ಈ ಬ್ಲೌಸು. ಸೊ ನೆಕ್ಸ್ಟ್ ಬ್ಲೌಸ್ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್. ಸೊ ಫ್ರೆಂಡ್ಸ್, ಇದು ನೆಕ್ಸ್ಟ್ ಕಲೆಕ್ಷನ್. ಈ ಸ್ಯಾರಿ ಬ್ಲೌಸ್ ಬಂದ್ಬಿಟ್ಟು ತುಂಬಾ ಹೆವಿ ಲುಕ್ ಇದೆ ಫ್ರೆಂಡ್ಸ್. ಬ್ಲೌಸ್ ನೋಡಿ ಯಾವ ತರ ವರ್ಕ್ ಮಾಡಿದ್ದಾರೆ ಎಂದು. ಪರ್ಲ್ ವರ್ಕ್ ಮಾಡಿದ್ದಾರೆ ಆಲ್ಮೋಸ್ಟ್. ಯಾಕಂದ್ರೆ ಈ ಪರ್ಲ್ ಡಿಸೈನು ನನ್ನ ಹತ್ರ ಇರ್ಲಿಲ್ಲ. ಸೊ ಆಲ್ಮೋಸ್ಟ್ ಎಲ್ಲ ಪರ್ಲ್ ಅಲ್ಲೇ ವರ್ಕ್ ಮಾಡಿದ್ದಾರೆ. ಗೋಲ್ಡನ್ ಕಲರ್ ಅಲ್ಲಿ ಸಣ್ಣದಾಗಿ ಬೀಟ್ಸ್ ವರ್ಕ್ ಮಾಡಿ ಮಧ್ಯ ಎಲ್ಲಾನು ಪರ್ಲ್ ವರ್ಕ್ ಮಾಡಿದ್ದಾರೆ. ಪರ್ಲ್ ಬ್ಲೌಸ್ ಆಗಿರೋದ್ರಿಂದ ಇದು ಹೈಲೈಟ್ ಆಗಿ ಕಾಣುತ್ತೆ ನೋಡಿ. ಗ್ರೀನ್ ಸ್ಟೋನ್ ಹಾಕಿದ್ದಾರೆ. ಮತ್ತೆ ಯೆಲ್ಲೋ ಕಲರ್ ಅಲ್ಲಿ ಥ್ರೆಡ್ ವರ್ಕ್ ಮಾಡಿದ್ದಾರೆ. ಈ ಸ್ಯಾರಿ ಬಂದ್ಬಿಟ್ಟು ಯೆಲ್ಲೋ ಕಲರ್ ಅಂಡ್ ಗ್ರೀನ್ ಕಲರ್ ಮಿಕ್ಸ್ ಅಂಡ್ ಮ್ಯಾಚ್ ಇದೆ. ಸೊ ಗ್ರೀನ್ ಕಲರ್ ಅಲ್ಲೂ ಮಾಡಿದ್ದಾರೆ, ಯೆಲ್ಲೋ ಕಲರ್ ಅಲ್ಲೂ ಮಾಡಿದ್ದಾರೆ. ಈವನ್ ಸ್ಲೀವ್ ವರ್ಕ್ ನೋಡಿ ಫ್ರೆಂಡ್ಸ್ ಯಾವ ತರ ಇದೆ. ಈ ಸ್ಯಾರಿ ಬಂದ್ಬಿಟ್ಟು ಎಂಬೋಸ್ ಸ್ಯಾರಿ ಆಗಿರೋದ್ರಿಂದ ಎಂಬೋಸ್ ವರ್ಕ್ ಕೂಡ ಇದು ಮಾಡಿದ್ದಾರೆ ನೋಡಿ. ಗೋಲ್ಡ್ ಕಲರ್ ಅಲ್ಲಿ ಎಂಬೋಸ್ ವರ್ಕ್ ಮಾಡಿದ್ದಾರೆ. ಮತ್ತೆ ಇದು ತಾವರೆ ಹೂವಿಂದು ವರ್ಕ್ ಮಾಡಿದ್ದಾರೆ. ಅದರಲ್ಲಿ ಪರ್ಲ್ ಮಾಡಿದ್ದಾರೆ. ಮತ್ತೆ ಗೋಲ್ಡ್ ಕಲರ್ ಬೀಟ್ಸ್ ಅಲ್ಲಿ ಮಾಡಿದ್ದಾರೆ. ಯೆಲ್ಲೋ ಕಲರ್ ಸ್ಯಾರಿ ಜಾಸ್ತಿ ಹೈಲೈಟ್ ಆಗಿರೋದ್ರಿಂದ ಸ್ಯಾರಿಯಲ್ಲಿ ಸ್ಲೀವ್ಸ್ ಮಾತ್ರ ಆಲ್ಮೋಸ್ಟ್ ಯೆಲ್ಲೋ ಕಲರ್ ಅಲ್ಲೇ ಥ್ರೆಡ್ ವರ್ಕ್ ಮಾಡಿದ್ದಾರೆ. ಈ ಸ್ಲೀವ್ ಅಷ್ಟೇ ಫ್ರೆಂಡ್ಸ್ ತುಂಬಾ ಹೈಲೈಟ್ ಆಗಿ ಕಾಣುತ್ತೆ. ನಾವು ಅದಕ್ಕೆ ಈ ಸ್ಲೀವ್ ನ ಫುಲ್ ಲೆಂತ್ ಇಡ್ಸ್ಕೊಂಡಿದೀನಿ. ಹಾಕೊಂಡಾಗ ಮಾತ್ರ ತುಂಬಾ ಚೆನ್ನಾಗಿ ಕಾಣುತ್ತೆ. ನೆಕ್ಸ್ಟ್ ಮುಂದೆಗಡೆನೂ ಅಷ್ಟೇ ಇವರು ಈ ತರ ಫುಲ್ ಹೆವಿ ಗ್ರ್ಯಾಂಡ್ ಲುಕ್ ಕೊಟ್ಟಿದ್ದಾರೆ. ಹಿಂದೆ ಸೇಮ್ ಸೀಕ್ವೆನ್ಸ್ ಕಂಟಿನ್ಯೂ ಮಾಡಿದ್ದಾರೆ ನೋಡಿ ಯಾವ ತರ ಇದೆ ಅಂತ. ಅಲ್ಲಲ್ಲಿ ಪರ್ಲ್ ಆಗಿ ವರ್ಕ್ ಮಾಡಿದ್ದಾರೆ. ಇದು ತುಂಬಾ ಹೈಲೈಟ್ ಆಗಿ ಕಾಣುತ್ತೆ. ಆಲ್ಮೋಸ್ಟ್ ಇಲ್ಲಿವರೆಗೂ ಗ್ರ್ಯಾಂಡ್ ವರ್ಕ್ ಕಾಣುತ್ತೆ ಫ್ರೆಂಡ್ಸ್. ಇದು ಮುಂದೆನೂ ಕೂಡ ಅವರು ಕಮ್ಮಿ ಮಾಡಿಲ್ಲ ವರ್ಕು. ಈ ಬ್ಲೌಸ್ಗೆ ನಾವು ಆಲ್ಮೋಸ್ಟ್ 3000 ಪೇ ಮಾಡಿದಿರಿ. ಇಷ್ಟು ಹೆವಿ ವರ್ಕ್ ಇದೆ. ನಮ್ಗೆ ಬ್ಲೌಸ್ ಅವರು ತುಂಬಾ ನಾವ್ ಯಾವ ತರ ಹೇಳ್ತೀವೋ ಅದೇ ತರ ಅವರು ವರ್ಕ್ ಮಾಡಿ ಕೊಡ್ತಾರೆ. ಆಲ್ಮೋಸ್ಟ್ ನನ್ನ ಬ್ಲೌಸ್ ಅಲ್ಲಿ ಎಲ್ಲಾ ಕಲೆಕ್ಷನ್ ಡಿಸೈನ್ ಎಲ್ಲಾನು ಸೆಲೆಕ್ಟ್ ಮಾಡಿರೋದು ನನ್ನ ಕೋಸಿಸ್ಟರೇನೆ. ಅವ್ರು ಯಾವ ತರ ವರ್ಕ್ ಹೇಳ್ತಾರೋ ಅದೇ ತರ ನಾನು ಮಾಡಿಸ್ಕೊಂತೀನಿ. ಇದನ್ನು ಕೂಡ ಅವರೇ ಸೆಲೆಕ್ಟ್ ಮಾಡಿರೋದು. ಸೊ ಬನ್ನಿ ಫ್ರೆಂಡ್ಸ್, ನೆಕ್ಸ್ಟ್ ಬ್ಲೌಸ್ ಕಲೆಕ್ಷನ್ ನಾನು ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇದು ನೆಕ್ಸ್ಟ್ ಕಲೆಕ್ಷನ್ ನೋಡಿ. ಇದು ಈ ಬ್ಲೌಸ್ ಯಾವ ತರ ಇದೆ ಅಂತ ಅನ್ಬಿಟ್ಟು, ಇದು ಬ್ರೊಕೇಡ್ ಇದೆ ಬ್ಲೌಸ್. ಯಾಕಂದ್ರೆ ಸ್ಯಾರಿ ಬಂದ್ಬಿಟ್ಟು ಸ್ಯಾರಿ ಪ್ಲೇನ್ ಆಗಿದೆ. ಬ್ಲೌಸ್ ಮಾತ್ರ ಗ್ರ್ಯಾಂಡ್ ಆಗಿರ್ಬೇಕು ಅಂತ ಬ್ರೊಕೇಡ್ ಬ್ಲೌಸ್ ಕೊಟ್ಟಿದ್ದಾರೆ. ಸೊ ನಾನು ಅಷ್ಟೊಂದೇನು ತುಂಬಾ ಜಾಸ್ತಿ ವರ್ಕ್ ಮಾಡ್ಸಕ್ ಹೋಗಿಲ್ಲ. ನೋಡಿ ಯಾವ ತರ ಇದೆ ಅಂತ ಅನ್ಬಿಟ್ಟು.
ಇದು ಪರ್ಪಲ್ ಕಲರ್ ಸಾರಿ ಇರೋದ್ರಿಂದ ಪರ್ಪಲ್ ಕಲರ್ ಅಲ್ಲೇ ವರ್ಕ್ ಮಾಡಿದ್ದಾರೆ. ಇದು ಕೂಡ ಹ್ಯಾಂಡ್ ವರ್ಕ್ ಮಾಡಿಸಿರೋದು. ಆಲ್ಮೋಸ್ಟ್ ಇದು ಗೋಲ್ಡ್ ಕಲರ್ ಬಾರ್ಡರ್ ಕೊಟ್ಟಿರೋದ್ರಿಂದ ಸ್ಯಾರಿನಲ್ಲಿ ಗೋಲ್ಡ್ ಕಲರ್ ಅವರು ಲೇಸ್ ತರ ಸಣ್ಣದಾಗಿ ಒಂದ್ ವರ್ಕ್ ಮಾಡಿದ್ದಾರೆ ಅಷ್ಟೇ. ನೆಕ್ ಕೂಡ ನೋಡಿ ಈ ತರ ಫುಲ್ ಕವರ್ ಆಗಿದೆ. ಈ ಡಿಸೈನ್ ನೆಕ್ಕಲ್ಲಿ ಬರೋದ್ರಿಂದ ಇದು ಹೈಲೈಟ್ ಆಗಿ ಕಾಣುತ್ತೆ. ಇದು ಸಿಂಪಲ್ ಆಗಿ ಬ್ಲೌಸ್ ವರ್ಕ್ ಮಾಡಿಸಿರೋದು ಫ್ರೆಂಡ್ಸ್. ಇದಕ್ಕೇನು ಗ್ರ್ಯಾಂಡ್ ಆಗಿ ವರ್ಕ್ ಮಾಡಿಸಿಲ್ಲ. ಈವನ್ ಸ್ಲೀವ್ ಅಲ್ಲೂ ಕೂಡ ನೋಡಿ ಫುಲ್ ಬಾರ್ಡರ್ ಇಷ್ಟುದ್ದಾನು ಇರೋದ್ರಿಂದ ಜಾಸ್ತಿ ಸ್ಲೀವ್ಸ್ಗೂ ವರ್ಕ್ ಮಾಡಿಸಿಲ್ಲ. ಮಧ್ಯದಲ್ಲಿ ಮಾತ್ರ ನಾವು ಈ ವರ್ಕ್ ಮಾಡಿಸಿರೋದು ಅಷ್ಟೇ. ಮಾವಿನಕಾಯಿ ಡಿಸೈನ್ ಮಾತ್ರ ಮಾಡಿದ್ದಾರೆ. ಇದರಲ್ಲೂ ಕೂಡ ಗೋಲ್ಡ್ ಕಲರ್ ಒಂದು ಸ್ಮಾಲ್ ವರ್ಕ್ ಮಾಡಿದ್ದಾರೆ ಅಷ್ಟೇ. ಇದು ಪರ್ಪಲ್ ಕಲರ್ ಸಾರಿ ಫುಲ್ಲು ಪರ್ಪಲ್ ಕಲರ್ ಆಗಿರೋದ್ರಿಂದ ಪರ್ಪಲ್ ಕಲರ್ ವರ್ಕ್ ಮಾಡಿದ್ದಾರೆ. ಇದು ಈವನ್ ಮುಂದೆ ಕೂಡ ಸೇಮ್ ಕಂಟಿನ್ಯೂ ಮಾಡಿದ್ದಾರೆ ನೋಡಿ. ಕಟ್ ವರ್ಕ್ ಇದೆ. ಇದು ಸ್ವಲ್ಪ ಇದು ಕಟ್ ವರ್ಕ್ ಇರೋದ್ರಿಂದ ಒಂದ್ ಕಡೆ ರೌಂಡ್ ನೆಕ್ ಕೊಟ್ಟಿದ್ದಾರೆ, ಇನ್ನೊಂದ್ ಕಡೆ ಕಟ್ ವರ್ಕ್ ಕೊಟ್ಟಿದ್ದಾರೆ. ಸೊ ಇದು ಈ ಕಡೆ ನಾವು ಹಾಕೊಂಡಾಗ ಇದು ಹೈಲೈಟ್ ಆಗಿ ಕಾಣುತ್ತೆ. ಅಲ್ಲೂ ಕೂಡ ನೋಡಿ ಈವನ್ ಆಗಿ ಈ ತರ ಇಲ್ಲೆಲ್ಲ ಬ್ಯಾಕ್ ಸೈಡ್ ಎಲ್ಲ ಯಾವ ತರ ವರ್ಕ್ ಮಾಡಿದಾರೋ ಫ್ರಂಟ್ ಅಲ್ಲೂ ಕೂಡ ಅದೇ ತರ ವರ್ಕ್ ಮಾಡಿದ್ದಾರೆ. ತುಂಬಾ ಹೈಲೈಟ್ ಆಗಿ ಕಾಣುತ್ತೆ ಇದು ಎಲ್ಲಾನು. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಹಾಕೊಂಡಾಗ ಸಾರಿ ಸಿಂಪಲ್ ಆಗಿದೆ, ಮತ್ತೆ ಬ್ಲೌಸ್ ಸ್ವಲ್ಪ ಗ್ರ್ಯಾಂಡ್ ವರ್ಕ್ ಆ ತರ ಕಾಣಿಸುತ್ತೆ. ಮತ್ತೆ ಬ್ರೊಕೆಡ್ ಬ್ಲೌಸ್ ಇರೋದ್ರಿಂದ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವೇರ್ ಮಾಡಿದಾಗ. ಸೊ ಫ್ರೆಂಡ್ಸ್, ಇದು ನನ್ನ ನೆಕ್ಸ್ಟ್ ಬ್ಲೌಸ್ ಕಲೆಕ್ಷನ್. ಈ ಸ್ಯಾರಿ ನನ್ನ ಮುಹೂರ್ತಕ್ಕೆ ಅಂತ ಅನ್ಬಿಟ್ಟು ನಮ್ಮ ಮಮ್ಮಿ ಮನೆಯವರು ಇದನ್ನ ಮಾಡಿಸ್ಕೊಟ್ಟಿರೋದು. ಈ ಸ್ಯಾರಿಗೆ ತುಂಬಾ ಗ್ರ್ಯಾಂಡ್ ಲುಕ್ ಮಾಡಿಸಿದೀನಿ ನೋಡಿ ಫ್ರೆಂಡ್ಸ್. ಈ ತರ ಇದೆ ಇದು ಲುಕ್. ಈ ಸ್ಯಾರಿ ಕಲರ್ ಬಂದ್ಬಿಟ್ಟು ಪಿಂಕ್ ಮತ್ತೆ ಆರೆಂಜ್ ಶೇಡ್ ಅಲ್ಲಿ ಇದೆ. ಮಿಕ್ಸ್ ಅಂಡ್ ಮ್ಯಾಚ್ ಇರುತ್ತೆ, ಅದು ಕಲರ್ ಕಾಂಬಿನೇಷನ್ ಇದೆ. ಸೊ ನೋಡಿ ಗೋಲ್ಡ್ ಕಲರ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಬಾರ್ಡರ್ ಎಲ್ಲ ಗೋಲ್ಡ್ ಕಲರ್ ಇರೋದ್ರಿಂದ ಗೋಲ್ಡ್ ಕಲರ್ ವರ್ಕ್ ಮಾಡಿದ್ದಾರೆ. ಮತ್ತೆ ಸ್ಯಾರಿ ಪಿಂಕ್ ಕಲರ್ ಇರೋದ್ರಿಂದ ಮಧ್ಯದಲ್ಲಿ ಪಿಂಕ್ ಕಲರ್ ಥ್ರೆಡ್ ವರ್ಕ್ ಮಾಡಿದ್ದಾರೆ. ಆಲ್ಮೋಸ್ಟ್ ಹೈಲೈಟ್ ಆಗೋದು ಆರೆಂಜ್ ಕಲರ್ ಇರೋದ್ರಿಂದ ಸ್ಯಾರಿನಲ್ಲಿ ಇವರು ಆರೆಂಜ್ ಕಲರ್ ಎಂಬೋಸ್ ವರ್ಕ್ ಮಾಡಿದ್ದಾರೆ. ಆಲ್ಮೋಸ್ಟ್ ಗೋಲ್ಡ್ ಕಲರ್ ಬಾರ್ಡರ್ ಇರೋದ್ರಿಂದ ಗೋಲ್ಡ್ ಕಲರ್ ಅಲ್ಲಿ ಲೀಫ್ ಡಿಸೈನ್ಗೆ ಇದು ಸ್ಮಾಲ್ ಬೀಡ್ಸ್ ನ ಕವರ್ ಮಾಡಿದ್ದಾರೆ. ಇಲ್ಲಿ ನೆಕ್ ಪೂರ್ತಿನೂ ಇವರು ಗೋಲ್ಡ್ ಕಲರ್ ಲೇಸ್ ಕೊಟ್ಟಿದ್ದಾರೆ ನೋಡಿ ಫ್ರೆಂಡ್ಸ್. ಮತ್ತೆ ಸ್ಯಾರಿ ಕಲರ್ ಎರಡೂನು ಮ್ಯಾಚ್ ಮಾಡಿ ಒಳಗಡೆ ಮಾತ್ರ ಥ್ರೆಡ್ ವರ್ಕ್ ನ ಮಾಡಿದ್ದಾರೆ. ಪಿಂಕ್ ಅಂಡ್ ಆರೆಂಜ್ ಕಲರ್ ಅಲ್ಲಿ ಥ್ರೆಡ್ ವರ್ಕ್ ಮಾಡಿದ್ದಾರೆ. ಆಲ್ಮೋಸ್ಟ್ ಇದು ಬ್ಯಾಕ್ ಫುಲ್ ಕವರ್ ಆಗುತ್ತೆ, ಅಷ್ಟು ಗ್ರ್ಯಾಂಡ್ ಆಗಿ ಕಾಣುತ್ತೆ ಈ ಬ್ಲೌಸ್ ಮಾತ್ರ. ಸ್ಲೀವ್ಸ್ಗೂ ಅಷ್ಟೇ ಫ್ರೆಂಡ್ಸ್. ಸ್ಲೀವ್ಸ್ ಮಾತ್ರ ತುಂಬಾ ಹೆವಿ ಲುಕ್ ಆಗಿ ಬರ್ಬೇಕು ಅಂತ ತುಂಬಾ ಗ್ರ್ಯಾಂಡ್ ಮಾಡಿದ್ದಾರೆ. ಮುಹೂರ್ತಂ ಸ್ಯಾರಿ ಆಗಿರೋದ್ರಿಂದ ಇದು ತುಂಬಾ ಗ್ರ್ಯಾಂಡ್ ಆಗಿ ಇರ್ಬೇಕು ವರ್ಕ್ ಅಂತ ಅನ್ಬಿಟ್ಟು ನೋಡಿ ಇದರಲ್ಲಿ ಜುಮ್ಕಾ ವರ್ಕ್ ಮಾಡಿದ್ದಾರೆ. ಗೋಲ್ಡ್ ಕಲರ್ ಅಲ್ಲಿ ಜುಮ್ಕಾ ವರ್ಕ್ ಮಾಡಿದ್ದಾರೆ. ಅದ್ರ ಸುತ್ತ ಆರೆಂಜ್ ಕಲರ್ ಅಲ್ಲಿ ಥ್ರೆಡ್ ವರ್ಕ್ ಮಾಡ್ಕೊಟ್ಟಿದ್ದಾರೆ. ಆಲ್ಮೋಸ್ಟ್ ಇದು ತೋಳ್ ಪೂರ್ತಿ ಕವರ್ ಆಗುತ್ತೆ, ಅಷ್ಟು ಹೆವಿ ಗ್ರ್ಯಾಂಡ್ ಲುಕ್ ಇದೆ ನೋಡಿ. ಆನೆ ಡಿಸೈನ್ ಮಾಡಿದ್ದಾರೆ. ಇದು ಆನೆ ಡಿಸೈನ್ ಅಲ್ಲೂ ಕೂಡ ಗೋಲ್ಡ್ ಕಲರ್ ಬೀಡ್ಸ್ ನ ಅವ್ರು ಕವರ್ ಮಾಡಿದ್ದಾರೆ. ಹೈಲೈಟ್ ಆಗೋದಕ್ಕೆ ವೈಟ್ ಕಲರ್ ಸ್ಟೋನ್ ನ ಹಾಕಿದ್ದಾರೆ. ಆನೆಗೂ ಕೂಡ ನೋಡಿ ಆರೆಂಜ್ ಕಲರ್ ಅಲ್ಲೇನೆ ಥ್ರೆಡ್ ವರ್ಕ್ ಮಾಡಿದ್ದಾರೆ, ಎಂಬೋಸ್ ತರ ಮಾಡಿದ್ದಾರೆ. ಪಿಂಕ್ ಕಲರ್ ಅಲ್ಲಿ ಅವರು ನೆಕ್ ನ ಕವರ್ ಮಾಡಿದ್ದಾರೆ. ಆರ್ಚ್ ಡಿಸೈನ್ ಕೂಡ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಇಲ್ಲಿ ಕ್ರಿಸ್ ಕ್ರಾಸ್ ಆಗಿ ಮಾಡಿದಾರಲ್ಲ ಅದೆಲ್ಲ ಗೋಲ್ಡ್ ಬೀಡ್ಸ್ ಎಲ್ಲ ಹಾಕಿದ್ದಾರೆ. ಸೊ ಕಲರ್ ಮತ್ತೆ ಪಿಂಕ್ ಕಲರ್ ಎರಡೂ ಯೂಸ್ ಮಾಡ್ಬಿಟ್ಟು ಇವರು ಒಂದು ಫ್ಲವರ್ ಪುಟ್ಟದಾಗ ಒಂದು ಫ್ಲವರ್ ಮಾಡಿದ್ದಾರೆ. ಇದು ಹೈಲೈಟ್ ಆಗುತ್ತೆ ಬ್ಲೌಸ್ ಹಾಕೊಂಡಾಗ. ಸೊ ಓವರ್ ಆಲ್ ಇದು ತುಂಬಾ ವೆಯ್ಟ್ ಕೂಡ ಇದೆ ಈ ಬ್ಲೌಸ್, ಮತ್ತೆ ಹೆವಿ ಲುಕ್ ಆಗು ಕೂಡ ಕಾಣಿಸುತ್ತೆ ನೋಡಿ. ಫ್ರಂಟ್ ಕೂಡ ಇವರು ಇದೇ ಸೇಮ್ ವರ್ಕ್ ನ ಕಂಟಿನ್ಯೂ ಮಾಡಿದ್ದಾರೆ. ಆಲ್ಮೋಸ್ಟ್ ಫುಲ್ ಕವರ್ ಆಗುತ್ತೆ ಇದು. ಮುಂದೆ ಕೂಡ ಇವರು ಗ್ರ್ಯಾಂಡ್ ಲುಕ್ ಆಗಿ ಬರ್ಬೇಕು ಅಂತ ಇವ್ರು ಈ ತರ ಮಾಡಿದ್ದಾರೆ. ಕಟೋರಿ ಬ್ಲೌಸ್ ಆಗಿರೋದ್ರಿಂದ ಅದಕ್ಕೆ ಗೋಲ್ಡ್ ಕಲರ್ ಲೇಸ್ ವರ್ಕ್ ಮಾಡಿದ್ದಾರೆ ಅದರಲ್ಲಿ. ಸೊ ಇದು ನನಗೆ ಮೆಮೊರಬಲ್ ಬ್ಲೌಸ್ ಫ್ರೆಂಡ್ಸ್. ಯಾಕಂದ್ರೆ ಇದು ನನ್ನ ಮುಹೂರ್ತದ ಸ್ಯಾರಿ ಆಗಿರೋದ್ರಿಂದ ಇದು ಮರೆಯೋದಕ್ಕಾಗಲ್ಲ. ಈ ಸ್ಯಾರಿನೂ ಕೂಡ ಮರೆಯೋದಕ್ಕಾಗಲ್ಲ, ಬ್ಲೌಸ್ ವರ್ಕ್ ಕೂಡ ಮರೆಯೋದಕ್ಕಾಗಲ್ಲ. ಇದು ಹೆಣ್ಮಕ್ಳಿಗೆ ಮುಹೂರ್ತಂ ಸ್ಯಾರಿ ತುಂಬಾ ಒಂಥರ ಟ್ರೆಡಿಷನಲ್ ಆಗಿರುತ್ತಲ್ವಾ. ಅವ್ರಿಗೆ ಸ್ಯಾರಿನ ಅವರು ಅರ್ಧೋಗೋವರೆಗೂ ಇಟ್ಕೊಂಡಿರ್ತಾರೆ. ಸ್ಯಾರಿ ಬ್ಲೌಸ್ನು ಕೂಡ ಹಂಗೆ ಇಟ್ಕೊಂಡಿರ್ತಾರೆ. ಆ ಸ್ಯಾರಿಗೆ ಮಾತ್ರ ತುಂಬಾ ಬೆಲೆ ಕೊಡ್ತಾರೆ ಫ್ರೆಂಡ್ಸ್ ಮುಹೂರ್ತಕ್ಕೆ. ಹೌದಾ ಅಲ್ವಾ? ನೀವೇ ಹೇಳಿ. ಯಾರ್ಯಾರೆಲ್ಲ ಈ ಗರ್ಲ್ಸ್ ನೋಡ್ತಾ ಇರ್ತೀರಾ, ಲೇಡೀಸ್ ನೋಡ್ತಾ ಇರ್ತೀರಾ, ನಿಮ್ ಮುಹೂರ್ತದ ಸ್ಯಾರಿನ ಇನ್ನ ಇಟ್ಕೊಂಡಿದ್ದೀರಾ, ಏನ್ ಮಾಡಿದ್ದೀರಾ ಅಂತ ಒಂದು ಕಮೆಂಟ್ ಮಾಡಿ. ನಾನ್ ಮಾತ್ರ ನನ್ನ ಮುಹೂರ್ತದ ಸ್ಯಾರಿನ ನಾನು ಇನ್ನೂ ಸೇಫ್ ಆಗಿ ಇಟ್ಕೊಂಡಿದ್ದೀನಿ. ತುಂಬಾ ಸರಿ ಯೂಸ್ ಕೂಡ ಮಾಡ್ತೀನಿ. ಇವಾಗ ತುಂಬಾ ಗ್ರ್ಯಾಂಡ್ ಆಗಿದೆ ಈ ಸ್ಯಾರಿ ಮಾತ್ರ ಮುಹೂರ್ತದ್ದು. ಸೊ ತುಂಬಾ ಹತ್ತತ್ರ ಫಂಕ್ಷನ್ ನಮ್ದು ಕ್ಲೋಸ್ ರಿಲೇಟಿವ್ಸ್ ಫಂಕ್ಷನ್ ಇರುವಾಗೆಲ್ಲಾನು ನಾನು ಆ ಸ್ಯಾರಿನ ಯೂಸ್ ಮಾಡ್ತೀನಿ. ಬಟ್ ಕೆಲವರು ಅವ್ರ ಮುಹೂರ್ತದ ಸ್ಯಾರಿನ ಅಷ್ಟಾಗಿ ಯೂಸ್ ಮಾಡಿರಲ್ಲ. ಕೆಲವ್ರದೆಲ್ಲ ವೈಟ್ ಕಲರ್, ಕ್ರೀಮ್ ಕಲರ್ ಆ ತರ ಇರುತ್ತೆ. ಬಟ್ ನಂದು ಸ್ಯಾರಿ ಆರೆಂಜ್ ಅಂಡ್ ಪಿಂಕ್ ಇರೋದ್ರಿಂದ ನಾನು
ಎಲ್ಲಾ ಕಡೆ ಆಲ್ಮೋಸ್ಟ್ ಹಾಕೊಂಡು ಹೋಗ್ತೀನಿ. ಇದ್ರ ಮೇಲೆ ತುಂಬಾ ಒಲವು ಅಂತಾರಲ್ಲ, ಅದು ತುಂಬಾ ಜಾಸ್ತಿ ಇದೆ ನನಗೆ. ಸೊ ನಾನು ಈ ಬ್ಲೌಸ್ ವರ್ಕ್ ಮಾಡಿಸಿ ಆಲ್ಮೋಸ್ಟ್ 8 years ಆಯ್ತು. ನೀವು ಅನ್ಕೊಂತ ಇರ್ತೀರಾ ಅಂದ್ರೆ 8 ವರ್ಷ ಆಯ್ತಾ ನಿಮ್ ಮದ್ವೆ ಆಗಿ ಅಂತ. ಡೆಫಿನೆಟ್ಲಿ ಹೌದು, ನನ್ ಮದ್ವೆ ಆಗಿ ಇವಾಗ 8ನೇ ವರ್ಷ ರನ್ನಿಂಗ್ ಇದೆ. ಸೊ ಅವಾಗೇನೆ ನಾನು ಇದು 6,500 ಪೇ ಮಾಡಿದ್ದೆ. 6,500 ಕೊಟ್ಟಿದ್ದೆ ಈ ಬ್ಲೌಸ್ ವರ್ಕ್ಗೆನೆ. ಅವಾಗ ಈ ವರ್ಕ್ ಎಲ್ಲ ತುಂಬಾ ಟ್ರೆಂಡಿಂಗ್ ಅಲ್ಲಿ ಇತ್ತು. ಸೊ ಫ್ರೆಂಡ್ಸ್, ಇದು ಒನ್ ಆಫ್ ಮೈ ನೆಕ್ಸ್ಟ್ ಕಲೆಕ್ಷನ್. ಇದು ಬ್ಲೂ ಕಲರ್ ಅಲ್ಲಿ ಬರುತ್ತೆ ಸಾರಿ ಬ್ಲೌಸ್. ಈ ಸಾರಿ ಬ್ಲೂ ಕಲರ್ ಅಲ್ಲೂ ಇದೆ, ಮತ್ತೆ ರೆಡ್ ಅಂಡ್ ಗ್ರೀನ್ ಅಲ್ಲೂ ಇದೆ, ಮತ್ತೆ ಮಧ್ಯ ಮಧ್ಯ ಕಾಪರ್ ಕಲರ್ ಇದೆ. ಸೊ ಕಾಪರ್ ಅಲ್ಲಿ ಇವರು ಆಲ್ಮೋಸ್ಟ್ ಬ್ಯಾಕ್ ಅಲ್ಲಿ ಡಿಸೈನ್ ಮಾಡಿದ್ದಾರೆ. ಹಾರ್ಟ್ ಶೇಪ್ ಬ್ಯಾಕ್ ಅಲ್ಲಿ ಕಾಪರ್ ಕಲರ್ ಕೊಟ್ಟಿದ್ದಾರೆ. ಕಾಪರ್ ಬೀಡ್ಸ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಅದರ ಮಧ್ಯ ಮಧ್ಯ ನೋಡಿ ಸಿಲ್ವರ್ ಕಲರ್ ಡಿಸೈನ್ ಇರೋದ್ರಿಂದ ಬ್ಲೌಸ್ ಅಲ್ಲಿ ಈ ಬೀಡ್ಸ್ ಕೂಡ ಹಾಕಿದ್ದಾರೆ. ಇದು ತುಂಬಾ ಗ್ರ್ಯಾಂಡ್ ವರ್ಕ್ ಬರುತ್ತೆ ನೋಡಿ. ಮಧ್ಯದಲ್ಲಿ ವೈಟ್ ಅಂಡ್ ಮತ್ತೆ ಸಿಲ್ವರ್ ಮ್ಯಾಚ್ ಮಾಡ್ಕೊಂಡು ಇವರು ಒಂದು ಡಿಸೈನ್ ಕೊಟ್ಟಿದ್ದಾರೆ. ಸ್ಯಾರಿ ಆಮೇಲೆ ಗ್ರೀನ್ ಕಲರ್ ಇದೆ ಅಂತ ಹೇಳಿದ್ನಲ್ಲ, ಸೊ ಗ್ರೀನ್ ಕಲರ್ ಲೇಸ್ ಎಂಬೋಸ್ಡ್ ಆಗಿ ಥ್ರೆಡ್ ವರ್ಕ್ ಮಾಡಿದ್ದಾರೆ ನೋಡಿ. ಇದು ಬಟರ್ಫ್ಲೈ ಡಿಸೈನ್ ಬರುತ್ತೆ. ಇದು ಹೈಲೈಟ್ ಆಗಿ ಕಾಣುತ್ತೆ. ಬ್ಯಾಕ್ ಅಲ್ಲಿ ನಾವು ಹೇರ್ ಸ್ಟೈಲ್ ನಾವು ಬನ್ ಹಾಕೊಂಡ್ಬಿಟ್ರೆ ಇದು ಫುಲ್ ಹೈಲೈಟ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್. ಬಟರ್ಫ್ಲೈ ನಲ್ಲಿ ರೆಡ್ ಅಂಡ್ ಗ್ರೀನ್ ಅಲ್ಲಿ ಮ್ಯಾಚ್ ಮಾಡಿದ್ದಾರೆ. ವಿತ್ ಕಾಪರ್ ಅಲ್ಲಿ ಬೀಡ್ಸ್ ವರ್ಕ್ ಮಾಡಿದ್ದಾರೆ. ಸೊ ಸ್ಲೀವ್ಸ್ ಬಂದ್ಬಿಟ್ಟು ನೋಡಿ, ಸ್ಲೀವ್ಸ್ ಅಲ್ಲೂ ಒಂದೊಂದು ಬಟರ್ಫ್ಲೈ ಕೊಟ್ಟಿದ್ದಾರೆ. ಸ್ಯಾರಿನಲ್ಲಿ ಗ್ರೀನ್ ಇರೋದ್ರಿಂದ ಸ್ಮಾಲ್ ಡಿಸೈನ್ ನ ಗ್ರೀನ್ ವರ್ಕ್ ಮಾಡಿದ್ದಾರೆ. ಬಟರ್ಫ್ಲೈ ಕೂಡ ಹೈಲೈಟ್ ಆಗಿ ಕಾಣುತ್ತೆ, ಯಾಕಂದ್ರೆ ಇದು ಪ್ಲೇನ್ ಸರ್ಫೇಸ್ ಇರೋದ್ರಿಂದ ಬಟರ್ಫ್ಲೈ ಮಾತ್ರ ಹೈಲೈಟ್ ಆಗಿ ಕಾಣುತ್ತೆ. ಇದಕ್ಕೆ ಒಂದೇ ಒಂದು ಹೈ ಪಫ್ ಕೊಡ್ಸಿದೀನಿ ಅಷ್ಟೇ, ಸ್ಮಾಲ್ ಆಗಿ ಒಂದು ಹೈ ಪಫ್ ಬರುತ್ತೆ. ಇದು ಲುಕ್ ಆಗಿ ಕಾಣ್ಲಿ ಅಂತ. ಬ್ಲೌಸ್ ಕೂಡ ಸಿಂಪಲ್ ಆಗಿರೋದ್ರಿಂದ ಒಂಚೂರು ಲುಕ್ ಆಗಿ ಕಾಣ್ಲಿ ಅಂದ್ಬಿಟ್ಟು ಹೈ ಪಫ್ ಮಾಡಿಸಿರೋದು. ಈವನ್ ಮುಂದೆಗಡೆ ಕೂಡ ಸೇಮ್ ಡಿಸೈನ್ ನ ಕಂಟಿನ್ಯೂ ಮಾಡಿದ್ದಾರೆ. ಸಿಂಪಲ್ ಆಗಿದೆ, ಬಟ್ ಹಾಕೊಂಡಾಗ ಮಾತ್ರ ಲುಕ್ ಆಗಿ ಗ್ರ್ಯಾಂಡ್ ಆಗಿ ಕಾಣುತ್ತೆ. ತುಂಬಾ ಚೆನ್ನಾಗಿದೆ ಫ್ರೆಂಡ್ಸ್. ಇದು ಹಾಕೊಂಡಾಗ ನಮ್ಗೆ ಕಲರ್ ತುಂಬಾ ಚೆನ್ನಾಗಿ ಮ್ಯಾಚ್ ಆಗುತ್ತೆ ಕೂಡ. ಇದು ಒಂದ್ ಇಷ್ಟ. ಈ ಸೀರೆ ಮಾತ್ರ ತುಂಬಾ ಚೆನ್ನಾಗಿದೆ. ನೆಕ್ಸ್ಟ್ ಯಾವಾಗಂದ್ರೆ ನಾನು ಸೀರೆನ ನಾನು ತೋರಿಸ್ತೀನಿ. ಈ ಬ್ಲೌಸ್ಗೆ ಇಷ್ಟು ಸಿಂಪಲ್ ವರ್ಕ್ ಇದೆ. ಸೊ ನಾನು ಜಸ್ಟ್ 1.5 ವರ್ಗೂ ಅಷ್ಟೇ ಪೇ ಮಾಡಿರೋದು. ಅಷ್ಟು ವರ್ತ್ ಅನ್ಕೊಂತೀನಿ ಫ್ರೆಂಡ್ಸ್. ಇದು ಜಾಸ್ತಿ ಹೆವಿನೂ ಆಗಿಲ್ಲ ಕಾಸ್ಟು. ಸೊ ಫ್ರೆಂಡ್ಸ್, ಬನ್ನಿ ನೆಕ್ಸ್ಟ್ ಬ್ಲೌಸ್ ಯಾವುದು ಅಂತ ನೋಡೋಣ. ಸೊ ಫ್ರೆಂಡ್ಸ್, ಇದು ನೆಕ್ಸ್ಟ್ ಬ್ಲೌಸ್ ಕಲೆಕ್ಷನ್. ಈ ಸ್ಯಾರಿನೂ ಕೂಡ ಪರ್ಪಲ್ ಕಲರ್ ಅಲ್ಲಿ ಇದೆ. ಸೊ ಪರ್ಪಲ್ ಕಲರ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಪರ್ಪಲ್ ಅಂಡ್ ಗೋಲ್ಡ್ ಕಲರ್ ಅಲ್ಲಿ ಇರೋದ್ರಿಂದ ಸ್ಯಾರಿ ನೋಡಿ ಮೈನ್ಯೂಟ್ ಆಗಿ ಗೋಲ್ಡ್ ಕಲರ್ ಅಲ್ಲೂ ಕೂಡ ವರ್ಕ್ ಮಾಡಿಕೊಟ್ಟಿದ್ದಾರೆ. ಮತ್ತೆ ಓವರ್ ಆಲ್ ಬ್ಯಾಕ್ ಅಲ್ಲಿ ಇವರು ಸ್ಮಾಲ್ ಡಿಸೈನ್ ಕೊಟ್ಟಿದ್ದಾರೆ. ಇದು ಹೈಲೈಟ್ ಆಗಿ ಕಾಣುತ್ತೆ. ಇದು ಪ್ಲೈನ್ ಆಗಿ ಕೊಟ್ಬಿಟ್ಟಿದ್ರೆ ಅಷ್ಟು ಚೆನ್ನಾಗಿ ಕಾಣಿಸ್ತಾ ಇರ್ಲಿಲ್ಲ. ಸ್ಮಾಲ್ ಡಿಸೈನ್ ಕೊಟ್ಟಿರೋದ್ರಿಂದ ಇದು ಹೆವಿ ವರ್ಕ್ ಅಂತ ಕಾಣಿಸುತ್ತೆ. ಮತ್ತೆ ಬ್ಯಾಕ್ ಅಲ್ಲಿ ಕಟ್ ವರ್ಕ್ ಮಾಡಿದ್ದಾರೆ. ಪೀಕಾಕ್ ಡಿಸೈನ್ ಮಾಡ್ಕೊಟ್ಟಿದ್ದಾರೆ. ಪೀಕಾಕ್ ಡಿಸೈನ್ ಗಲ್ಲೂ ಕೂಡ ಗೋಲ್ಡ್ ಕಲರ್ ಬೀಡ್ಸ್ ಹಾಕಿದ್ದಾರೆ. ಮತ್ತೆ ಪರ್ಪಲ್ ಕಲರ್ ಥ್ರೆಡ್ ವರ್ಕ್ ಮಾಡ್ಕೊಟ್ಟಿದ್ದಾರೆ. ತುಂಬಾ ಹೈಲೈಟ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್ ಇದು. ಯಾಕಂದ್ರೆ ಇದು ಕಟ್ ವರ್ಕ್ ಬ್ಯಾಕ್ ಬರೋದ್ರಿಂದ ನಾವು ಬನ್ ಹಾಕೊಂಡಾಗ ತುಂಬಾ ಚೆನ್ನಾಗಿ ಕಾಣಿಸುತ್ತೆ. ಇಲ್ಲಿ ಜಾಯಿಂಟ್ ಇರೋದ್ರಿಂದ ನಮ್ಗೆ ಲೇಸ್ ಕೂಡ ಅವಶ್ಯಕತೆ ಇರಲ್ಲ. ಅದು ಪರ್ಫೆಕ್ಟ್ ಆಗಿ ಫಿಟ್ ಆಗಿ ಕೂತ್ಕೊಳ್ಳುತ್ತೆ. ಈವನ್ ಸ್ಲೀವ್ಸ್ಗೂ ಕೂಡ ನೋಡಿ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅಂದ್ಬಿಟ್ಟು ಗ್ರ್ಯಾಂಡ್ ವರ್ಕ್ ಆಗಿ ಕಾಣಿಸುತ್ತೆ. ಜಸ್ಟ್ ಇವರು ಪಿಕಾಕ್ ಹಾಕಿದ್ರು ತುಂಬಾ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ. ನೋಡಿ ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ಅಂತ. ಎರಡು ಜಾಯಿಂಟ್ ಪಿಕಾಕ್ ಕೊಟ್ಟಿರೋದ್ರಿಂದ ಗ್ರ್ಯಾಂಡ್ ವರ್ಕ್ ತರ ಕಾಣಿಸುತ್ತೆ. ಇದು ಕೂಡ ಕಟ್ ವರ್ಕ್ ಮಾಡಿದ್ದಾರೆ. ಇದು ಸೇಮ್ ಸೀಕ್ವೆನ್ಸ್ ಕಂಟಿನ್ಯೂ ಮಾಡಿದ್ದಾರೆ ವರ್ಕ್ ಕೂಡ. ಇಲ್ಲಿವರೆಗೂ ನಾವು ಹಾಕೊಂಡಾಗ ಇದಿಷ್ಟು ಹೈಲೈಟ್ ಆಗಿ ಕಾಣುತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ. ಈ ಸೀರೆನ ನಾನು ನನ್ನ ಸೀಮಂತದಲ್ಲಿ, ನನ್ನ ಚಿಕ್ಕ ಮಗನ ಸೀಮಂತದಲ್ಲಿ ನಮ್ಮ ಅತ್ತೆ ಮನೆಯವ್ರು ನನಗೆ ಗಿಫ್ಟ್ ಆಗಿ ಕೊಟ್ಟಿರೋದು. ಈ ಸ್ಯಾರಿನೂ ಅಷ್ಟೇ ತುಂಬಾ ಸರಿ ವೇರ್ ಮಾಡಿದ್ದೀನಿ. ನಾನು ಯಾವಾಗಾದ್ರೂ ಒಂದ್ಸತಿ ತೋರಿಸ್ತೀನಿ ಈ ಸ್ಯಾರಿ ವೇರ್ ಮಾಡಿದಾಗ. ತುಂಬಾ ಹೈಲೈಟ್ ಆಗಿ ಚೆನ್ನಾಗಿ ಕಾಣುತ್ತೆ. ಬ್ರೈಟ್ ಕಲರ್ ಇದೆ. ಬೇಬಿ ಪಿಂಕ್ ಆಲ್ಸೋ ಆನಿಯನ್ ಪಿಂಕ್ ಕಲರ್ ಬ್ಲೌಸ್ ಬರುತ್ತೆ. ತುಂಬಾ ಚೆನ್ನಾಗಿ ಕಾಣುತ್ತೆ ಇದು ಸ್ಯಾರಿ ಉಟ್ಕೊಂಡಾಗ. ಒಂದ್ಸರಿ ನಾನು ಯಾವಾಗಾದ್ರೂ ನೆಕ್ಸ್ಟ್ ಆ ಸ್ಯಾರಿ ಹಾಕೊಂಡಾಗ ತೋರಿಸ್ತೀನಿ. ಸೊ ಫ್ರೆಂಡ್ಸ್, ಇದಕ್ಕೆ ಇಷ್ಟು ಸಿಂಪಲ್ ವರ್ಕ್ ಇದೆ. ಇದು ಚೆನ್ನಾಗಿ ಗ್ರ್ಯಾಂಡ್ ಲುಕ್ ಆಗು ಕಾಣುತ್ತೆ. ಸೊ ನಾನು ಇದಕ್ಕೆ ಆಲ್ಮೋಸ್ಟ್ 2.5 ಇಂದ 3,000 ಏನೋ ಪೇ ಮಾಡಿದೆ ಅನ್ಸುತ್ತೆ. ಬಟ್ ಎಕ್ಸಾಕ್ಟ್ ಆಗಿ ನನ್ಗೆ ಎಷ್ಟು ಅಂತ ಗೊತ್ತಿಲ್ಲ. ಒಂದು 3,000 ಅಷ್ಟಾದ್ರೂ ಪೇ ಮಾಡಿರ್ತೀನಿ ಫ್ರೆಂಡ್ಸ್. ಬನ್ನಿ ನೆಕ್ಸ್ಟ್ ಬ್ಲೌಸ್ ಕಲೆಕ್ಷನ್ ನಾನು ತೋರಿಸ್ತೀನಿ. ಸೊ ಇದು ನನ್ನ ನೆಕ್ಸ್ಟ್ ಬ್ಲೌಸ್ ಕಲೆಕ್ಷನ್ ಆಗಿರುತ್ತೆ. ಇದು ರಾಮಾ ಗ್ರೀನ್ ಕಲರ್ ಅಲ್ಲಿ ಇದೆ. ಈ ಸ್ಯಾರಿ ಬಂದ್ಬಿಟ್ಟು ನಮಗೆ ಪಿಂಕ್ ಕಲರ್ ಅಲ್ಲಿ ಬರುತ್ತೆ. ನೋಡಿ ವರ್ಕ್ ಯಾವ ಕಲರ್ ಅಲ್ಲಿ ಮಾಡಿದ್ದಾರೆ. ಇದೇ ಕಲರ್ ಸೇಮ್ ಕಲರ್ ಸ್ಯಾರಿ ಬರುತ್ತೆ. ತುಂಬಾ ಗ್ರ್ಯಾಂಡ್ ಆಗಿದೆ ಈ ಸ್ಯಾರಿ. ನೋಡಿ ಮೈನ್ಯೂಟ್ ಆಗಿ ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ. ಇದು ಸ್ಯಾರಿ ಪಿಂಕ್ ಕಲರ್ ಇದೆ, ಬಟ್ ಬ್ಲೌಸ್ ಮಾತ್ರ ಈ ರಾಮಾ ಗ್ರೀನ್ ಕಲರ್ ಅಲ್ಲಿ ಬರುತ್ತೆ.
ಸೊ ಪಿಂಕ್ ಕಲರ್ ಸಾರಿ ಇರೋದ್ರಿಂದ ಈ ತರ ವರ್ಕ್ ಮಾಡಿದ್ದಾರೆ. ಸ್ಮಾಲ್ ಒಂದು ಕೊಟ್ಟು ರೌಂಡ್ ಮಾತ್ರ ಪಿಂಕ್ ಕಲರ್ ವರ್ಕ್ ಮಾಡಿದ್ದಾರೆ. ಇದು ಬ್ಯಾಕ್ ಮಾತ್ರ ತುಂಬಾ ಹೈಲೈಟ್ ಆಗಿ ಕಾಣುತ್ತೆ ಈ ತರ ವರ್ಕ್. ಸಾರಿ ಇದರಲ್ಲಿ ಸೀಕ್ವೆನ್ಸ್ ಸಾರಿ ಇರೋದ್ರಿಂದ ಈವನ್ ಬ್ಲೌಸ್ ಅಲ್ಲೂ ಕೂಡ ಅವರು ಮ್ಯಾಚ್ ಮಾಡಿ ಸೀಕ್ವೆನ್ಸ್ ಆಗಿ ವರ್ಕ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಸಾರಿ ಪೂರ್ತಿ ಪಿಂಕ್ ಕಲರ್ ಅಲ್ಲಿ ಈ ತರ ಸೀಕ್ವೆನ್ಸ್ ಆಗೇ ಇದೆ ವರ್ಕ್. ಸೊ ಇವರು ಸೀಕ್ವೆನ್ಸ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ತುಂಬಾ ಹೈಲೈಟ್ ಆಗಿ ಕಾಣುತ್ತೆ. ಇದು ಥ್ರೆಡ್ ವರ್ಕ್ ಬರುತ್ತೆ ನೋಡಿ, ಎಷ್ಟು ಚೆನ್ನಾಗಿದೆ ವರ್ಕ್ ಅಂದ್ಬಿಟ್ಟು. ತುಂಬಾ ಇಷ್ಟಪಟ್ಟು ನಾನು ಈ ಸಾರಿ ಹಾಕೊಳ್ತೀನಿ. ಈವನ್ ಫ್ರಂಟ್ ಅಲ್ಲೂ ನೋಡಿ ಯಾವ ತರ ಇದೆ ಅಂದ್ಬಿಟ್ಟು, ಫ್ರಂಟ್ ಅಲ್ಲೂ ಕೂಡ ಇದೇ ತರಾನೇ ವರ್ಕ್ ಮಾಡಿದ್ದಾರೆ. ಈವನ್ ಸಿಲ್ವರ್ ಕಲರ್ ಅಲ್ಲಿ ಕೂಡ ವರ್ಕ್ ಮಾಡಿ ಕೊಟ್ಟಿದ್ದಾರೆ. ತುಂಬಾ ಹೈಲೈಟ್ ಆಗಿ ಕಾಣುತ್ತೆ. ಅದ್ರ ಮುಂದೆನೂ ಕೂಡ ಸ್ಮಾಲ್ ಚಿಮ್ಕಿ ವರ್ಕ್ ಕೂಡ ಮಾಡಿಕೊಟ್ಟಿದ್ದಾರೆ. ಸೊ ಇದಕ್ಕೆ ನಾನು ಏನಿಲ್ಲ ಅಂದ್ರೂ ಒಂದು 2.5 ಅಷ್ಟು ನಾನು ಪೇ ಮಾಡಿದ್ದೀನಿ. ಇದು ನಮ್ಮ ಮಮ್ಮಿ ಅವರು ನನಗೆ ಬಾಗ್ನ ಕೊಡುವಾಗ ಕೊಟ್ಟಿರೋಂಥ ಸಾರಿ. ಇದು ಆಲ್ರೆಡಿ ಒಂದು 2 ಇಯರ್ಸ್ ಆಯ್ತು ನಾನು ತಗೊಂಡು. 2 ಇಯರ್ಸ್ ಬ್ಯಾಕೇನೆ ನಾನು ಈ ಸಾರಿಗೆ ಈ ಬ್ಲೌಸ್ಗೆ 2.5 ಅಷ್ಟು ಪೇ ಮಾಡಿದ್ದೀನಿ. ತುಂಬಾ ಚೆನ್ನಾಗಿ ವರ್ಕ್ ಮಾಡಿ ಕೊಟ್ಟಿದ್ದಾರೆ ಫ್ರೆಂಡ್ಸ್. ಇದು ನೆಕ್ಸ್ಟ್ ಬ್ಲೌಸ್ ಕಲೆಕ್ಷನ್ ಆಗಿರುತ್ತೆ. ಈ ಬ್ಲೌಸ್ ಸಾರಿ ಬಂದ್ಬಿಟ್ಟು ರಾಣಿ ಪಿಂಕ್ ಕಲರ್ ಸಾರಿ ಬರುತ್ತೆ. ಇದು ಸಾರಿ ಪೂರ್ತಿ ಅದು ಚೆಕ್ಸ್ ವರ್ಕ್ ಇರೋದ್ರಿಂದ ಇದು ಸಿಂಪಲ್ ಆಗಿದೆ ಬ್ಲೌಸ್ ಅಷ್ಟೇ. ಚೆಕ್ಸ್ ವರ್ಕ್ ಮಾತ್ರ ಇದೆ ಸ್ಯಾರಿನಲ್ಲಿ. ಇದು ಆಲ್ಮೋಸ್ಟ್ ಬೇಬಿ ಪಿಂಕ್ ರಾಣಿ ಪಿಂಕ್ ಕಲರ್ ಅನ್ನಲ್ಲೇ ವರ್ಕ್ ಮಾಡಿದ್ದಾರೆ ನೋಡಿ. ಗೋಲ್ಡ್ ಕಲರ್ ಸ್ಮಾಲ್ ಬಟನ್ಸ್ ಬೀಡ್ಸ್ ತರ ಹಾಕಿದ್ದಾರೆ. ಈವನ್ ಮೈನ್ಯೂಟ್ ವರ್ಕ್ ತುಂಬಾ ಚೆನ್ನಾಗಿ ಮಾಡಿ ಕೊಟ್ಟಿದ್ದಾರೆ. ಇಲ್ಲಿ ಚುಮ್ಕಿ ವರ್ಕ್ ಅಲ್ಲೂ ಕೂಡ ಔಟರ್ ಸೈಡ್ ಮಾತ್ರ ಎಂಬೋಸ್ ವರ್ಕ್ ಮಾಡ್ಕೊಟ್ಟಿದ್ದಾರೆ. ಇದು ಕಟ್ ವರ್ಕ್ ಮಾಡ್ಕೊಟ್ಟಿದ್ದಾರೆ. ಪಾಟ್ ಡಿಸೈನ್ ತರ ಕಟ್ ವರ್ಕ್ ಇದೆ ಈ ಬ್ಲೌಸ್ ನಲ್ಲಿ, ನೋಡ್ತಾ ಇರ್ಬೋದು ನೀವು. ಈವನ್ ಸ್ಲೀವ್ಸ್ ಅಲ್ಲೂ ಕೂಡ ನೋಡಿ ಯಾವ ತರ ಇದೆ ಅಂದ್ಬಿಟ್ಟು, ಸ್ಲೀವ್ಸ್ ಅಲ್ಲಿ ಎಂಬೋಸ್ ಚಿಮ್ಕಿ ವರ್ಕ್ ಮಾಡಿದ್ದಾರೆ. ಎಂಬೋಸ್ ಚಿಮ್ಕಿ ವರ್ಕ್ ಸುತ್ತಾನು ಎಂಬೋಸ್ ಮಾಡ್ಕೊಟ್ಟಿದ್ದಾರೆ. ಸ್ಲೀವ್ಸ್ ಅಲ್ಲೂ ಕೂಡ ಜಿಗ್ಜಾಗ್ ಆಗಿ ಕಟಿಂಗ್ ವರ್ಕ್ ಮಾಡ್ಕೊಟ್ಟಿದ್ದಾರೆ. ಅದರಲ್ಲಿ ಬ್ಲೌಸ್ ಬೀಡ್ಸ್ ಮಾತ್ರ ಎಂಬೋಸ್ ಕೊಟ್ಟಿದ್ದಾರೆ. ಅದೇ ಕಲರ್ ನಲ್ಲಿ ಸ್ಮಾಲ್ ಫ್ಲವರ್ಸ್ ಅಲ್ಲಿ ಹ್ಯಾಂಡ್ ವರ್ಕ್ ಮಾಡ್ಕೊಟ್ಟಿದ್ದಾರೆ. ತುಂಬಾ ಲುಕ್ ಆಗಿ ಕಾಣುತ್ತೆ ಫ್ರೆಂಡ್ಸ್ ಈ ಬ್ಲೌಸ್ ಕೂಡ. ಈವನ್ ಮುಂದೆ ಕೂಡ ಸೇಮ್ ಡಿಸೈನ್ ಕಂಟಿನ್ಯೂ ಮಾಡಿದ್ದಾರೆ. ಇದು ಹೈಲೈಟ್ ಆಗಿ ಕಾಣುತ್ತೆ. ಇದು ಸೇಮ್ ಅಷ್ಟೇ ಅಗ್ಲನೇ ಕೂಡ ವರ್ಕ್ ಮಾಡಿ ಕೊಟ್ಟಿದ್ದಾರೆ. ಇದು ಪೂರ್ತಿ ಕವರ್ ಆಗ್ಬೇಕು ಆ ತರ ಮಾಡಿ ಕೊಟ್ಟಿದ್ದಾರೆ ನೋಡಿ. ಇದರಲ್ಲೂ ಕೂಡ ಹ್ಯಾಂಡ್ ವರ್ಕ್ ಇದೆ ವಿತ್ ಬೀಡ್ಸ್. ಇದು ತುಂಬಾ ಹೈಲೈಟ್ ಆಗಿ ಕಾಣುತ್ತೆ ಫ್ರೆಂಡ್ಸ್. ಈ ಸ್ಯಾರಿಗೆ ಈ ಬ್ಲೌಸ್ಗೆ ನಾನು ಏನಿಲ್ಲ ಅಂತಂದ್ರೂ ಇದಕ್ಕೂ 2.5 ಪೇ ಮಾಡಿದ್ದೀನಿ. ಈ ಸ್ಯಾರಿ ಬಂದ್ಬಿಟ್ಟು ನನ್ನ ಕೋ ಸಿಸ್ಟರ್ ಅವ್ರ ಮಮ್ಮಿ ಕೊಟ್ಟಿರೋದು. ನನ್ನ ನನ್ನ ಪ್ರೆಗ್ನೆನ್ಸಿ ಇರುವಾಗ 5 months ಪ್ರೆಗ್ನೆನ್ಸಿ ಇರುವಾಗ ಅವ್ರು ನನಗೆ ಕೊಟ್ಟಿರೋದು. ಇದು ತುಂಬಾ ಇಷ್ಟ ಆಗಿದೆ ನನಗೆ ಸ್ಯಾರಿ. ಇವನ್ ಬ್ಲೌಸ್ ಕೂಡ ತುಂಬಾ ಇಷ್ಟ ಆಗಿದೆ. ಸೊ ನೆಕ್ಸ್ಟ್ ಬ್ಲೌಸ್ ಕಲೆಕ್ಷನ್ ತೋರಿಸ್ತೀನಿ. ಸೊ ಫ್ರೆಂಡ್ಸ್ ನೋಡೋಣ ನೆಕ್ಸ್ಟ್ ಬ್ಲೌಸ್ ಕಲೆಕ್ಷನ್. ಇದು ನನ್ನ ನೆಕ್ಸ್ಟ್ ಕಲೆಕ್ಷನ್ ಆಗಿರುತ್ತೆ. ಇದಂತೂ ತುಂಬಾ ಗ್ರ್ಯಾಂಡ್ ಆಗಿದೆ. ನಾನು ಇದನ್ನ ಎಷ್ಟು ಸರಿ ಹಾಕೊಂಡಿದೀನಿ ಅಂತಾನೆ ನನಗೆ ಹೇಳೋದಕ್ಕಾಗಲ್ಲ, ಅಷ್ಟು ಸರಿ ಇದನ್ನ ಹಾಕೊಂಡಿದೀನಿ ಈ ಸ್ಯಾರಿನ. ಈ ಬ್ಲೌಸ್ ವರ್ಕ್ ಅಂತೂ ತುಂಬಾ ಗ್ರ್ಯಾಂಡ್ ಆಗಿದೆ. ಈವನ್ ಈ ಬ್ಲೌಸ್ ವರ್ಕ್ ಎಷ್ಟು ಗ್ರ್ಯಾಂಡ್ ಆಗಿದೆಯೋ ಸೀರೆನೂ ಕೂಡ ಅಷ್ಟೇ ಗ್ರ್ಯಾಂಡ್ ಆಗಿದೆ. ತುಂಬಾ ಗ್ರ್ಯಾಂಡ್ ಆಗಿದೆ. ಈ ಸ್ಯಾರಿನೂ ಕೂಡ ಒಂದ್ಸರಿ ನಾನು ನಿಮಗೆ ತೋರಿಸ್ತೀನಿ ನೋಡಿ ಯಾವ ತರ ಇದೆ ಅಂತ. ಈ ಸ್ಯಾರಿ ಬಂದ್ಬಿಟ್ಟು ಹಾಫ್ ಅಂಡ್ ಹಾಫ್ ಬರುತ್ತೆ. ಹಾಫ್ ಚೆಕ್ಸ್ ಬರುತ್ತೆ, ಇನ್ನ ಹಾಫ್ ಬುಟಾಸ್ ಬರುತ್ತೆ. ಆ ತರ ಇದೆ. ಆ ಚೆಕ್ಸ್ ಅಲ್ಲಿ ಪಿಂಕ್ ಅಂಡ್ ಗ್ರೀನ್ ಬರುತ್ತೆ. ಸೊ ಇವ್ರು ಪಿಂಕ್ ಅಂಡ್ ಗ್ರೀನ್ ಅಲ್ಲಿ ವರ್ಕ್ ಮಾಡಿದ್ದಾರೆ. ಫುಲ್ ನೋಡಿ ಫುಲ್ ಪೀಕಾಕ್ ನ ಅವರು ವರ್ಕ್ ಮಾಡಿ ಕೊಟ್ಟಿದ್ದಾರೆ. ತುಂಬಾ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಫ್ರೆಂಡ್ಸ್. ಇದನ್ನ ಎಷ್ಟು ಸರಿ ಹಾಕೊಂಡು ನೋಡಿ ಇದೇ ತರಾನೇ ಇದೆ ವರ್ಕ್. ನಾವು ಎಷ್ಟು ಪೇ ಮಾಡ್ತೀವೋ ಅದಕ್ಕೆ ವರ್ತ್ ಅನ್ಸುತ್ತೆ ನಮ್ಗೆ. ಅವರು ರೆಡಿ ಮಾಡಿ ಕೊಟ್ಟಾಗ ಅಷ್ಟು ಮೈನ್ಯೂಟ್ ಆಗಿ ತುಂಬಾ ಸ್ಮಾಲ್ ವರ್ಕ್ ಕೂಡ ಅಚ್ಚುಕಟ್ಟಾಗಿ ಮಾಡಿ ಕೊಟ್ಟಿದ್ದಾರೆ. ಫುಲ್ ಪಿಕಾಕ್ ನೋಡಿ ಎಷ್ಟು ಚೆನ್ನಾಗಿದೆ ಅಂತ ಅಂದ್ಬಿಟ್ಟು. ಪಿಂಕ್ ಅಂಡ್ ಗ್ರೀನ್ ಅಲ್ಲಿ ಇರೋದ್ರಿಂದ ಸೀರೆ ಅದೇ ತರನೇ ಅವರು ಸೀರೆನು ಕಳಿಸಿ ಅಂತ ಫೋಟೋ ಎಲ್ಲ ತಗೊಂಡು ಅವರು ಮಾಡ್ಕೊಡ್ತಾರೆ. ನೆಕ್ಸ್ಟ್ ನೋಡಿ ಬ್ಲೌಸ್ ಸ್ಲೀವ್ಸ್ ಅಲ್ಲಿ ಯಾವ ತರ ವರ್ಕ್ ಮಾಡಿದ್ದಾರೆ ಅಂತ. ಸ್ಲೀವ್ಸ್ ಅಲ್ಲೂ ಕೂಡ ಇದೇ ತರ ಪಿಕಾಕ್ ಡಿಸೈನ್ ಮಾಡ್ಕೊಟ್ಟಿದ್ದಾರೆ. ಬಟ್ ನಾವ್ ಈ ಸ್ಲೀವ್ ನ ಹಾಕೊಂಡಾಗ ಲೀಫ್ ತರ ಬರುತ್ತೆ. ಇದು ಕಟಿಂಗ್ ವರ್ಕ್ ಲೀಫ್ ತರ ಮೇಲ್ವರ್ಗುನು ಬರುತ್ತೆ ಇದು. ಸೊ ಇದು ನಾವ್ ಹೇಳೇ ಇರ್ಲಿಲ್ಲ, ಅವರೇ ಯೂನಿಕ್ ಆಗಿ ಮಾಡಿ ಕೊಟ್ಟಿದ್ದಾರೆ. ಮೈನ್ಯೂಟ್ ಆಗಿ ನೋಡಿ ಇದು ಡಾಟ್ ಇದೆಲ್ಲಾನು ಹ್ಯಾಂಡ್ ವರ್ಕ್ ಮಾಡ್ಕೊಟ್ಟಿದ್ದಾರೆ. ನಾವ್ ಯಾವ್ದು ಥ್ರೆಡ್ ವರ್ಕ್ ಮಾಡ್ಸಿಲ್ಲ ಇದುವರೆಗಾಗಿ. ಹ್ಯಾಂಡ್ ವರ್ಕ್ ಕೂಡ ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ದಾರೆ. ಮಧ್ಯದಲ್ಲಿ ಇದು ಬುಟ್ಟಾಸ್ ಅಂತ ಹೇಳಿದಿನಲ್ಲ, ಸಾರಿನಲ್ಲಿ ಬುಟ್ಟಾಸ್ ಇರುತ್ತೆ ಅನ್ಬಿಟ್ಟು ಅದು ಸಿಲ್ವರ್ ಕಲರ್ ಅಲ್ಲಿ ಇರೋದ್ರಿಂದ ಸಿಲ್ವರ್ ಕಲರ್ ಅಲ್ಲಿ ನಾನು ಒಂದು ಬೋ ಇಡ್ಸಿದ್ದೀನಿ. ಆ ಬಾರ್ಡರ್ ನೇ ಕಟ್ ಮಾಡಿ ಬೋ ಇಟ್ಟಿದ್ದಾರೆ. ಇದು ಹೈಲೈಟ್ ಆಗಿ ಕಾಣುತ್ತೆ ಫ್ರೆಂಡ್ಸ್. ಕೂದಲನ್ನ ನಾವು ಮೇಲ್ ಕಟ್ಟದಾಗ ಇದು ತುಂಬಾ ಚೆನ್ನಾಗಿ ಹೈಲೈಟ್ ಆಗಿ ಕಾಣುತ್ತೆ. ಬ್ಲೌಸ್ ಬ್ಯಾಕ್ ಡಿಸೈನ್ ಪೂರ್ತಿ ಈ ಕಡೆ ಪ್ಲೇನ್ ಇರಬಾರ್ದು ಅಂತ ಸಣ್ಣದಾಗಿ ಇದು ಒಂದು ಎಂಬೋಸ್ ವರ್ಕ್ ಕೂಡ ಒಂದು ಚುಮ್ಕಿಲಿ ಮಾಡ್ಕೊಟ್ಟಿದ್ದಾರೆ.
ನೋಡಿ ಯಾವ ತರ ಮಾಡಿದ್ದಾರೆ ಅನ್ಬಿಟ್ಟು. ಈ ಬ್ಲೌಸ್ ಮಾತ್ರ ನಮ್ಗೆ ಹಾಕೊಳೋದಕ್ಕೆ ಪರ್ಫೆಕ್ಟ್ ಆಗಿರುತ್ತೆ ಫ್ರೆಂಡ್ಸ್. ನೋಡಿ ಎಷ್ಟು ಗ್ರ್ಯಾಂಡ್ ಲುಕ್ ಆಗಿದೆ ಅಂತ ಅಂದ್ಬಿಟ್ಟು. ನಿಮ್ಗೆ ಇಷ್ಟ ಆದ್ರೆ ಇದು ಒಂದು ಲೈಕ್ ಮಾಡಿ ಯಾವ ತರ ಇದೆ ಅನ್ಬಿಟ್ಟು. ಇದಂತೂ ನಾನು ತುಂಬಾ ಸರಿ ಹಾಕೊಂಡಿದೀನಿ. ಇದರಲ್ಲಿ ಒಂದು ಸ್ಮಾಲ್ ಹುಕ್ ಕೊಟ್ಟಿದ್ದಾರೆ ಅಡ್ಜಸ್ಟ್ಮೆಂಟ್ಗೆ. ಇದ್ರ ಟೈಯಿಂಗ್ಸ್ ಏನ್ ಬೇಡ ಅಂತ ಹೇಳಿದ್ವಿ ಈ ಬ್ಲೌಸ್ಗೆ. ಸೊ ಒಂದು ಹುಕ್ ಕೊಟ್ಟಿದ್ದಾರೆ ಅಷ್ಟೇ, ನಾವು ಅಡ್ಜಸ್ಟ್ ಮಾಡ್ಕೊಳ್ಬಹುದು. ಈ ಸಾರಿ ಬಂದ್ಬಿಟ್ಟು ನನ್ನ ಮೈದನ್ ಮದ್ವೆಲಿ ನಾನು ಈ ಸಾರಿ ತಗೊಂಡಿದ್ದು. ಇದು ನಮ್ಮ ಅತ್ತೆ ಮನೆಯವರೇ ನನಗೆ ಕೊಡ್ಸಿದ್ದು. ಅವರು ತುಂಬಾ ಇಷ್ಟಪಟ್ಟು ಈ ಸಾರಿನ ಕೊಡ್ಸಿದ್ದಾರೆ ನನಗೆ. ಅವ್ರು ತಂದ್ಮೇಲೂ ಕೂಡ ನನಗೆ ತುಂಬಾ ಇಷ್ಟ ಆಯ್ತು ಈ ಸಾರಿ. ಅಷ್ಟು ಸರಿ ನಾನು ವೇರ್ ಮಾಡಿದೀನಿ. ಈ ಬ್ಲೌಸ್ಗೆ ನಾನು ಆಲ್ಮೋಸ್ಟ್ ಒಂದು 4000 ಅಷ್ಟು ಪೇ ಮಾಡಿರೋದು. ತುಂಬಾ ವರ್ತ್ ಅನ್ಸುತ್ತೆ. ವರ್ಕ್ ಫಾರ್ ಎವ್ರಿ ಪೆನ್ನಿ ಅಂತಾರಲ್ಲ ಆ ತರ. ತುಂಬಾ ಈ ವರ್ಕ್ ನೋಡಿದ್ರೆ ಹತ್ರದಿಂದ ತುಂಬಾ ಕೊಟ್ಟಿದ್ದಕ್ಕೂ ಸಾರ್ಥಕ ಆಯ್ತು ಅಂತ ಅನ್ಸುತ್ತೆ. ಈ ತರ ವರ್ಕ್ ಬರುತ್ತೆ ಫ್ರೆಂಡ್ಸ್. ಇದು ನನ್ನ ನೆಕ್ಸ್ಟ್ ಬ್ಲೌಸ್ ಕಲೆಕ್ಷನ್ ಆಗಿರುತ್ತೆ. ಈ ಬ್ಲೌಸ್ ಸ್ಯಾರಿ ಬಂದ್ಬಿಟ್ಟು ತುಂಬಾ ಹೆವಿ ಆಗಿದೆ ಫ್ರೆಂಡ್ಸ್. ಇದು ಟಿಶ್ಯೂ ವರ್ಕ್ ಇಂದ ಇದೆ ಬ್ಲೌಸ್ ಈವನ್ ಬ್ಲೌಸು ಕೂಡ ಇದೆ, ಮತ್ತೆ ಸ್ಯಾರಿನೂ ಕೂಡ ಫುಲ್ ಟಿಶ್ಯೂ ಇದೆ. ಸ್ಯಾರಿ ಕೂಡ ತುಂಬಾ ವೇಟ್ ಇದೆ, ಮತ್ತೆ ಗ್ರ್ಯಾಂಡ್ ಆಗೂ ಇದೆ. ಸೊ ಈ ಬ್ಲೌಸು ಕೂಡ ಗ್ರ್ಯಾಂಡ್ ವರ್ಕ್ ಬೇಡ ಅನ್ಬಿಟ್ಟು ನಾವು ಸಿಂಪಲ್ ಆಗಿ ಇರ್ಲಿ ಅನ್ಬಿಟ್ಟು ಜಸ್ಟ್ ಯು ಕಟ್ ಕೊಡಿಸ್ಬಿಟ್ಟು ಸಿಂಪಲ್ ಆಗಿ ವರ್ಕ್ ಮಾಡಿಸಿರೋದು ಅಷ್ಟೇ. ಇದೇನ್ ತುಂಬಾ ಗ್ರ್ಯಾಂಡ್ ಆಗಿ ವರ್ಕ್ ಮಾಡಿಸಿಲ್ಲ. ಬಟ್ ಗೋಲ್ಡನ್ ಕಲರ್ ಜಾಸ್ತಿ ಇರೋದ್ರಿಂದ ಸ್ಯಾರಿನಲ್ಲಿ ಗೋಲ್ಡನ್ ಮೆರೂನ್ ಇದೆ. ಸೊ ಗೋಲ್ಡನ್ ಕಲರ್ ಜಾಸ್ತಿ ಇರೋದ್ರಿಂದ ಇವರು ಗೋಲ್ಡ್ ಬೀಡ್ಸ್ ನೆಲ್ಲ ಹಾಕಿ ಜಾಸ್ತಿ ವರ್ಕ್ ಮಾಡ್ಕೊಟ್ಟಿದ್ದಾರೆ. ಬೀಡ್ಸ್ ವರ್ಕ್ ಜಾಸ್ತಿ ಇದೆ ಇದರಲ್ಲಿ. ಇದು ಕೂಡ ಹ್ಯಾಂಡ್ ವರ್ಕೇ ಆಗಿದೆ. ಇದು ಕೂಡ ನೆಗ್ಲೆಕ್ಟ್ ಮಾಡಿಲ್ಲ, ಅವರು ಅಚ್ಚುಕಟ್ಟಾಗಿ ಮಾಡ್ಕೊಟ್ಟಿದ್ದಾರೆ. ಬ್ಲೌಸೇ ಗ್ರ್ಯಾಂಡ್ ಆಗಿದೆ ಅಂತ ಏನ್ ನೆಗ್ಲೆಕ್ಟ್ ಮಾಡಿಲ್ಲ. ನಾವು ಹೇಳೂ ಇಲ್ಲ ಈ ತರಾನೇ ಮಾಡಿ ಅನ್ಬಿಟ್ಟು. ಅವರೇ ಈ ಬ್ಲೌಸ್ ತಕ್ಕಂಗೆ ಯಾವ ತರ ಬೇಕೋ ಆ ತರ ಮಾಡಿ ಕೊಟ್ಟಿದ್ದಾರೆ. ನೋಡ್ತಾ ಇರ್ಬೋದು ಲಾಸ್ಟ್ ಅಲ್ಲಿ ತುಂಬಾ ನೀಟಾಗಿ ಒಂದ್ ಚುಮ್ಕಿ ವರ್ಕ್ ಮಾಡ್ಕೊಟ್ಟಿದ್ದಾರೆ ಗೋಲ್ಡನ್ ಬೀಡ್ಸ್ ಅಲ್ಲಿ. ಮತ್ತೆ ಗೋಲ್ಡ್ ಕಲರ್ ಅಲ್ಲೇ ಅವರು ಲೇಸ್ ಕೊಟ್ಟಿದ್ದಾರೆ ಬ್ಲೌಸ್ಗೆ. ಸ್ಲೀವ್ಸ್ ವರ್ಕು ಅಷ್ಟೇ. ಸ್ಲೀವ್ಗೆ ನಾವು ಸ್ವಲ್ಪ ಡಿಫ್ರೆಂಟ್ ಮಾಡಿ ಅಂತ ಅಷ್ಟೇ ಹೇಳಿದ್ವಿ. ಸ್ಲೀವ್ಸ್ಗೆ ಅವರು ನೆಟ್ ಹಾಕಿ ಕೊಟ್ಟಿದ್ದಾರೆ. ನೆಟ್ ಅಲ್ಲಿ ಕೂಡ ಸೀಕ್ವೆನ್ಸ್ ವರ್ಕ್ ಮಾಡ್ಕೊಟ್ಟಿದ್ದಾರೆ. ಡಬಲ್ ಲೇಯರ್ಡ್ ಆಫ್ ನೆಟ್ ಹಾಕಿದ್ದಾರೆ. ಸ್ವಲ್ಪ ಹೆವಿ ಕ್ವಾಲಿಟಿನೇ ಹಾಕಿ ಕೊಟ್ಟಿದ್ದಾರೆ. ಡಬಲ್ ಲೇಯರ್ ಆಫ್ ಹಾಕಿರೋದ್ರಿಂದ ನಮ್ಗೆ ಚುಚ್ಚೋದು ಆ ತರ ಎಲ್ಲ ಅನ್ಸಲ್ಲ, ಕಂಫರ್ಟ್ ಆಗಿರುತ್ತೆ ವೇರ್ ಮಾಡಿದಾಗ. ಸೀಕ್ವೆನ್ಸ್ ವರ್ಕ್ ಮಾಡಿಕೊಟ್ಟಿದ್ದಾರೆ ಬ್ಲೌಸ್ ಅಲ್ಲಿ. ತೋಳಲ್ಲಿ ಅವರು ಸೀಕ್ವೆನ್ಸ್ ಮಾಡಿ ಕೊಟ್ಟಿದ್ದಾರೆ. ನೆಟ್ ಸುತ್ತನೂ ಕೂಡ ಎಷ್ಟು ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ನೋಡಿ ಫ್ರೆಂಡ್ಸ್. ಆ ನೆಟ್ ಆ ತರ ಹಾಕಿರೋದ್ರಿಂದ ಆ ಸ್ಲೀವ್ಸ್ ಮಾತ್ರ ಗೆಟಪ್ ಆಗಿ ಎದ್ದು ಕಾಣಿಸುತ್ತೆ. ಆ ತರ ಚೆನ್ನಾಗಿ ವರ್ಕ್ ಮಾಡಿದ್ದಾರೆ ಅವರು. ಮೈನ್ಯೂಟ್ ವರ್ಕ್ ಕೂಡ ಅವರು ನೆಗ್ಲೆಕ್ಟ್ ಮಾಡಿಲ್ಲ, ಅಷ್ಟು ಚೆನ್ನಾಗಿ ನಾವು ಮಾಡ್ಕೊಟ್ಟಿದ್ದಾರೆ. ನಾವ್ ಯಾವ್ದು ನಮ್ಗೆ ಡಿಸ್ಕಂಫರ್ಟ್ ಆಗ್ಬಾರ್ದು ಅಂತ ಅವರು ಡಬಲ್ ಲೇಯರ್ ಹಾಕಿ ಒಳಗಡೆ ಏನು ಚುಚ್ಚಲ್ಲ ಫ್ರೆಂಡ್ಸ್. ಹಾಕೊಂಡು ನೀವು ಎಷ್ಟೊತ್ವರೆಗೂ ಹಾಕೊಂಡ್ರು ನಮ್ಗೆ ಅದು ಯಾವಾಗ ತೆಗಿಬೇಕಪ್ಪ ಆತರ ಅನ್ಸೋದೇ ಇಲ್ಲ. ಕಂಫರ್ಟ್ ಆಗೇ ಇರುತ್ತೆ ಯಾವಾಗ್ಲೂ ಕೂಡ. ಅಷ್ಟ್ ಚೆನ್ನಾಗಿ ಮಾಡ್ಕೊಟ್ಟಿದ್ದಾರೆ. ಈವನ್ ಫ್ರಂಟ್ ಅಲ್ಲೂ ಕೂಡ ನೋಡಿ ಅದೇ ತರ ಸೇಮ್ ಬ್ಯಾಕ್ ಡಿಸೈನ್ ಏನ್ ಕೊಟ್ಟಿದಾರೋ ಫ್ರಂಟ್ ಅಲ್ಲೂ ಅದೇ ತರ ಕಂಟಿನ್ಯೂ ಮಾಡಿ ಕೊಟ್ಟಿದ್ದಾರೆ ವರ್ಕ್ ನ. ಸೇಮ್ ವರ್ಕ್ ಇದೆ. ನಾವು ಮುಂದೆಗಡೆ ಕೂಡ ನೀಟಾಗಿ ಗ್ರ್ಯಾಂಡ್ ಆಗೇ ಕಾಣುತ್ತೆ. ಈ ಬ್ಲೌಸ್ನು ಕೂಡ ತುಂಬಾ ಸರಿ ನಾನು ವೇರ್ ಮಾಡಿದ್ದೀನಿ ವಿತ್ ಸ್ಯಾರಿ. ನಾವ್ ಈ ಬ್ಲೌಸ್ ನ ಎಷ್ಟು ಸ್ಯಾರಿಗಾದ್ರೂ ನಾವು ಮ್ಯಾಚ್ ಮಾಡ್ಕೋಬಹುದು. ಯಾಕಂದ್ರೆ ಪ್ಲೇನ್ ಇರೋದ್ರಿಂದ ಬ್ಲೌಸು ಕೂಡ ತುಂಬಾ ಸ್ಯಾರಿಗೆ ನಾವು ಮ್ಯಾಚ್ ಮಾಡ್ಕೋಬಹುದು. ನೋಡಿ ಫ್ರೆಂಡ್ಸ್, ಇಷ್ಟು ನಾನು ಸ್ಯಾರಿ ಕಲೆಕ್ಷನ್ಸ್ ಆಗಿರುತ್ತೆ. ಒನ್ ಮೋರ್ ಏನಂತ ಅಂದ್ರೆ, ಈ ಸ್ಯಾರಿನ ನಾನು ನಮ್ಮ ಅತ್ತೆಯವರ ಷಷ್ಠಿ ಪೂರ್ತಿಗೆ ತಗೊಂಡಿರೋದು. ಅಂದ್ರೆ ಅವರೇ ನನಗೆ ಗಿಫ್ಟ್ ಆಗಿ ಕೊಟ್ಟಿರೋದು. ತುಂಬಾ ಖುಷಿಯಿಂದ ಅವರು ಗಿಫ್ಟ್ ಮಾಡಿದ್ರು ನನಗೆ. ಹಾಕೋತಾಳೆ ಅವ್ರಿಗೆ ಗೊತ್ತು ನನಗೆ ಸ್ಯಾರಿ ಇಷ್ಟ ಅಂತ. ಸೊ ಅವರು ಯಾವುದೇ ಒಂದು ಫಂಕ್ಷನ್ಗಾಗ್ಲಿ ಅವ್ರು ನನಗೆ ಸ್ಯಾರಿನ ಗಿಫ್ಟ್ ಮಾಡ್ತಾರೆ. ನಾವು ಹಾಕೊಂಡಾಗ ಅವರು ಖುಷಿಯಿಂದ ಎಂಜಾಯ್ ಮಾಡ್ತಾರೆ, ನಾವು ಹಾಕೊಂತಾಳಪ್ಪ ಅಂತ. ಸೊ ಇಷ್ಟು ಕಲೆಕ್ಷನ್ಸ್ ಅಲ್ಲಿ ನಿಮ್ಗೆ ಯಾವ್ಯಾವ ಕಲೆಕ್ಷನ್ ಬ್ಲೌಸ್ ನಂದು ಇಷ್ಟ ಆಯಿತು ಅಂದ್ಬಿಟ್ಟು ಒಂದು ಕಮೆಂಟ್ ಮಾಡಿ ಫ್ರೆಂಡ್ಸ್. ಲೈಕ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗೋಣ. ಸೊ ಬಾಯ್ ಫ್ರೆಂಡ್ಸ್, ಟೇಕ್ ಕೇರ್.